ಸಚಿವ ಸ್ಥಾನ ಲಭಿಸಲೆಂದು ಶ್ರೀ ಒಳಲಮ್ಮ ದೇವಿಗೆ ಮೊರೆ ಹೋದ ಎಚ್.ಕೆ. ಪಾಟೀಲ್ ಅಭಿಮಾನಿಗಳು. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಉತ್ತರ ಕರ್ನಾಟಕ ಭಾಗದ ಹಿರಿಯ ಕಾಂಗ್ರೆಸ್ ನಾಯಕರು, ಶಾಸಕರು ಹಾಗೂ ಜನಸ್ಪಂದನೆಯ ನಾಯಕರಾದ ಎಚ್.ಕೆ. ಪಾಟೀಲ್ ಇವರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಇವರ ಸಂಪುಟದಲ್ಲಿ ಸಚಿವ ಸ್ಥಾನ ದೊರೆಯಲಿ ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಕಳೆದ ಮಂಗಳವಾರ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಶ್ರೀಮಂತಗಡದ ಗುಡ್ಡದ ಮೇಲೆ ನೆಲೆಸಿರುವ ಆರಾಧ್ಯ ದೇವತೆ ಶ್ರೀ ಒಳಲಮ್ಮ ದೇವಿಯ ಎಚ್.ಕೆ. ಪಾಟೀಲ್ ಇವರ ಅಭಿಮಾನಿ ಬಳಗದ ವತಿಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ 125 ತೆಂಗಿನಕಾಯಿ ಹೊಡೆದು ತಮ್ಮ ಹರಕೆಯನ್ನು, ಭಕ್ತಿಯನ್ನು ಪ್ರದರ್ಶಿಸಿದರು. ಈ ವೇಳೆ ಗುರುನಾಥ ದಾನಪ್ಪನವರ್ ಇವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಫಕೀರೇಶ್ ಮ್ಯಾಟನ್ನವರ್, ಚೆನ್ನಪ್ಪ ಜಗಲಿ, ಡಿ.ಕೆ. ಹೊನ್ನಪ್ಪನವರ್, ಫಕೀರೇಶ್ ನಡುವಿನಕೇರಿ, ಹಮೀದ್ ಸಣದಿ, ಪ್ರಕಾಶ್ ಹೋರಿ, ರಾಘುನಾಥ್ ರೆಡ್ಡಿ, ಶೆಟ್ಟರೆಡ್ಡಿ, ತಿಪ್ಪಣ್ಣ ಸಂಶಿ, ನಾಗರಾಜ್ ಪೋತರಾಜ್, ಸಂಜೀವ್ ರೆಡ್ಡಿ ವೆಂಕರೆಡ್ಡಿ, ಪವನ್ ಇಳಿಗೇರ್, ಚಂದ್ರು ಪೋತದಾರ್, ಸಿಕಂದರ್ ಟಪಾಲ್, ಪ್ರಕಾಶ್ ಹೊಸಪೇಟೆ, ಮಾರ್ತಾಂಡಪ್ಪ ಪೆದ್ದರ್, ಬುಡ್ಡಾ ಸಾಬ್ ಬೂಜಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ವರದಿಯನ್ನು ನೀಡಿದವರು ಚಂದ್ರಶೇಖರ್ ಸೋಮಣ್ಣವರ್. ಇವತ್ತು ಅವರ ಸಚಿವರಾಗಲಿ ಅಂತ ಹೇಳಿ ತಾಯಿ ಹೊಳಲಮ್ಮ ದೇವಿ ಇವತ್ತಿನ ದಿವಸ ನಾವು ಇಡೀ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಒಂದು ಅಭಿಮಾನದಿಂದ ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ತಿಳಿದ ಹಾಗೆ ಎರಡನೇ ಹಂತದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಅವರಿಗೆ ಎರಡನೇ ಹಂತದಲ್ಲಿ ಅವಕಾಶ ಮಾಡಿಕೊಡಬೇಕು ಮತ್ತು ಇಡೀ ಇರುವಂಥ ಅನೇಕ ಏನು ನಾವು ನಾಯಕರು ನೋಡ್ತೀವಿ, ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರಲ್ಲಿ ಒಂದು ಅತ್ಯುತ್ತಮವಾದಂಥ ನಾಯಕರು ಹಾಗೂ ಇಡೀ ರಾಜ್ಯ ಹಾಗೂ ವಿಶೇಷವಾಗಿ ಉತ್ತರ ಕರ್ನಾಟಕವನ್ನು ಭವಿಷ್ಯದ ದಿನಗಳಲ್ಲಿ ಪಕ್ಷ ಇರ್ಬೋದು ಹಾಗೂ ಅಭಿವೃದ್ಧಿಯ ದಿಶೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸಂಘಟಿಸುವಂಥ ಚಾತುರ್ಯವನ್ನು ಹೊಂದಿರುವಂಥ ಒಬ್ಬ ನಾಯಕರು. ಅವರನ್ನು ತಾವು ಎರಡನೇ ಹಂತದ ಸಂಪುಟದಲ್ಲಿ ಅವರ ಮಂತ್ರಿಯನ್ನು ಮಾಡೋದ್ರ ಜೊತೆಗೆ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ತಾವು ಆಯ್ಕೆಯನ್ನು ಮಾಡಬೇಕನ್ನುವಂಥ ಒತ್ತಾಸೆಯಿಂದ